ಎಲ್ಲರೂ ಭಕ್ತರು ಗ್ರಾಮಸ್ಥರು ಕಲಾವಿದರು ಸದಸ್ಯರು ಗ್ರಾಮ ಸದಸ್ಯರು ಸಾರ್ವಜನಿಕರು ಎಲ್ಲರೂ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. मूला नक्षत्रे धनुर्राशो जातस्य कृष्णदेवराय नामधेयस्य सह कुटुंबानामागतानां सपरिवाराणां समस्त भगवद् भक्त महाजनानां क्षेमस्थैर्य धैर्य वीर्य विजय भयायरारोग्य ऐश्वर्य वृद्ध्यर्थं धर्मार्थ चतुर्विधा बल पुरुषार्थ सिद्धार्थं समस्त लोका समस्ता सुखिनो भवन्तु पूर्वकः समस्त देवता देवालयः समस्तानां निर्वाहानां समस्त विध कार्य दिग्विजय प्राप्ति द्वारा समस्त इष्टार्थ सिद्धार्थं योगक्षेमार्थं समस्त विध कुटुंबस्य क्षिप्र आरोग्य भाग्यदा सिद्धार्थं आरोग्य दृढ़ व्यवहार व्यापार उद्योग क्षेत्राणां दिने दिने अभिवृद्धि द्वारा उत्तरोत्तराभिवृद्ध्यर्थं लक्ष्मी गणपति पूर्णानुग्रह आशीर्वाद पुष्पार्चना पूजां च करिष्ये एल्ल मुट्कोंबिडि आगतानां सर्वेषां समस्त भगवद् भक्त महाजनानां क्षेमस्थैर्य धैर्य विनायकाय नमः ओं विघ्नराजाय नमः ओं गौरीपुत्राय नमः ओं गणेश्वराय नमः भूताय नमः ओं दाक्षाय नमः ओं अध्यक्षाय नमः ओं द्विजप्रियाय नमः
अग्निगर्भच्छदे नमावं इन्द्रश्री प्रदाय नमावं वाणिबलप्रदाय नमावं सर्वसिद्धे प्रदायकाय नमः तुष्टिकर्तने नमावं देवानिघातिताय नमावं शिवाय नमावं शुद्धाय नमावं बुद्धिप्रियाय नमावं शान्ताय नमावं ब्रह्मचारिणे नमावं गजाननाय नमावं वैवादिनाय नमावं वरदोत्याय नमावं भक्तविघ्ननाशकाय नमावं कुठाद्रिभासाय नमावं गौण्डिन्यमहामणिभूषिताय नमावं ब्रह्मा विष्णु महेन्द्र प्रतिष्ठिताय नमावं लक्ष्मी गणपते नमः शतमानं भवति शताय पुरुषशतेन्द्रिय आयुष्येवेन्द्रिये प्रतिष्ठते धान्यं वशुं बहुकीर्तिलाभं शतसंवत्सरं दीर्घमायुः आयुक्ताग्ने अविशोषाणाघनप्रतीकां धनं वेत्वा वरदारण्यं विदेवोत्तरहरक्षदादिवम् अस्मिन् देवता प्रीत्यर्थमागतानः श्रीकृष्णदेवराय समस्थानानाम् आगतानां समस्त कुटुम्बानां सकलक्षेमावृद्धिद्वारा लक्ष्मी गणपति अनुग्रह आशीर्वाद प्रसाद सिद्धिरस्तु दीर्घायुष्यमस्तु शतमानं भवति शतायुः पुरुषशतेन्द्रिय आयुष्येवेन्द्रिये प्रतिष्ठते सकलक्षेमावृद्ध्यर्थम् आचन्द्रार्क वंशाभिवृद्धिरस्तु ಎಲ್ಲ ಇದೆ ಓದಿದ್ದೆಲ್ಲ ಶೃಂಗೇರಿ ಶಂಕರ ಮಠ ಇವೆಲ್ಲ ಶಬ್ದ ಗಣಪತಿ ಬಂದು 4 ಯುಗದಿಂದ ದ್ವಾಪರ ಯುಗ ಕಲಿಯುಗ 4 ಯುಗದಿಂದ ಈ ಗಣಪತಿ ಇದೆ. ಪೃಥ್ವಿಯುಗದಲ್ಲಿ ತ್ರಿಪುರಾಸುರನ ರಾಕ್ಷಸಗಳ ಸಂಹಾರಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ಥಾಪನೆ ಮಾಡಿದ್ರು ಅಂತ ಆ ಯುಗದಿಂದ. ಅಂದ್ರೆ ತ್ರಿಪುರಾಸುರ ರಾಕ್ಷಸ ತಾರಕಾಸುರನ ಮಕ್ಕಳಾಗಿರ್ತಾರೆ. ತಾರಕಾಸುರ ಸುಬ್ರಹ್ಮಣ್ಯೇಶ್ವರ ಸಂಹಾರ ಮಾಡ್ತಾರೆ. ಅವ್ರ ಮಕ್ಕಳಾದಂತ ತಕ್ಷ, ಕಮಲಾಕ್ಷ, ವಿದ್ಯುನ್ಮಾನ್ 3 ಜನ ರಾಕ್ಷಸನ್ನ ಎಲ್ಲಾ ದೇವತೆಗಳಿಗೂ ಒಂದು ಪೂಜಾ ಕೈಗೆಲ್ಲ ಒಂದು ಆಧ್ಯಾತ್ಮಿಕ ವಿಚಾರಗಳಿಗೆ ತೊಂದರೆ ಕೊಡ್ಬೇಕಾದ್ರೆ ಆ ರಾಕ್ಷಸನ್ನ ಸಂಹಾರ ಮಾಡಬೇಕು ಅಂದ್ರೆ ಎಲ್ಲಾ ದೇವತೆಗಳು ಗಣಪತಿ ಆ ವರವನ್ನು ನೀಡಿ ಆ ಸಂಹಾರ ಮಾಡ್ತಾರೆ. ಅದಾದ ಒಂದು ಸಾಲಿಗ್ರಾಮ ರೂಪಕ್ಕೆ ಆಕಾರವನ್ನ ಕೊಟ್ಟು ಪ್ರತಿಷ್ಠಾಪನೆ ಮಾಡ್ತಾರೆ ಗಣಪತಿನ ಏಕಶಿಲೆ ಸಾಲಿಗ್ರಾಮ ರೂಪದಲ್ಲಿ. ತ್ರೇತಾಯುಗದಲ್ಲಿ ಬಂದು ಸೀತೆಯ ವನವಾಸ ಬಂದಾಗ ಶ್ರೀರಾಮಚಂದ್ರ ಬರ್ತಾರೆ. ಸೀತೆಯ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಸಹ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡೋದ್ಮೇಲೆ ರಾವಣಾಸು ಸಂಹಾರ ಮಾಡಕ್ಕೆ ಬೇಗ ಅವಕಾಶ ಆಯ್ತು ಅಂತ ದ್ವಾಪರಯುಗದಲ್ಲಿ ಶ್ರೀಕೃಷ್ಣಗೆ ಸಮಂತಕ ಮಣಿ ಅಪರಿಸಿಬಿಡುವಂತ ಅಪವಾದ ಕೃಷ್ಣರಿಗೆ ಆ ಅಪವಾದ ಬಂದಾಗ ಕೃಷ್ಣ ಪರಮಾತ್ಮ ಪೂಜೆ ಮಾಡ್ಕೊಳ್ಳೋದು ಪರಿಹಾರ ಆಯ್ತು ಅಂತ. ಕೃತ ದ್ವಾಪರ 3 ಯುಗನೂ ದೇವರು ಬಯಲಲ್ಲಿ ದೇವಸ್ಥಾನ ವಿಗ್ರಹ ಹಾಗೆ ಇತ್ತು. ಕಲಿಯುಗ ಹುಟ್ಟಿದ್ಮೇಲೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಮ್ಮ ಕೃಷ್ಣದೇವರಾಯರಿಗೆ ಭಗವಂತ ಸತ್ವವನ್ನು ಬಂದು ಹೇಳ್ತಾರಂತೆ ಈ ತರ ಒಂದು ಈಶಾನ್ಯ ದೇವರಲ್ಲಿ ಅದ್ರಿ ಕೆಳಗೆ ಸಾಲಿಗ್ರಾಮ ರೂಪದಲ್ಲಿ ನಾನು ಇದ್ದೀನಿ, ದೇವಾಲಯ ಬೇಕು ಅಂತ ಕೃಷ್ಣದೇವರಾಯರಿಗೆ ಭಗವಂತ ಸತ್ವದಲ್ಲಿ ಬಂದು ಹೇಳಿದಾಗ ಅವರು ಎಲ್ಲ ಹುಡುಕೊಂಡ್ಬಂದು ನೋಡಿದ್ರೆ ಈ ದೇವಸ್ಥಾನ ಮಣ್ಣಲ್ಲಿ ಮುಚ್ಚಿತ್ತು. ಗಣಪತಿ ಬೆಟ್ಟದ ಕೆಳಗೆ ಅದ್ರಿ ಕೆಳಗೆ ತೆಗೆದು ನೋಡ್ಬೇಕಾದ್ರೆ ಅವ್ರಿಗೆ ಇಲ್ಲಿ ಸಾನ್ನಿಧ್ಯತೆ ಕಾಣಿಸ್ತಂತೆ. ಸಾಲಿಗ್ರಾಮ ರೂಪದಲ್ಲಿ ಆಕಾರ ದೊಡ್ಡ ಆಕಾರ ಗಣಪತಿ ಸ್ವಪ್ನದಲ್ಲಿ ಇದೇ ಗಣಪತಿನೇ ಬಂದಿದ್ರು ಅಂತ ಹೇಳಿ ದೇವಸ್ಥಾನ ಎಲ್ಲ ಅವರು ಕಟ್ಟಿಸಿದ್ರು. ಮುಂದ್ಗಡೆ ಮಂಟಪದಲ್ಲಿ ಅಷ್ಟು ಆಧಾರಗಳಿದೆ. ಕೃಷ್ಣದೇವರಾಯರ ಆಧಾರಗಳೆಲ್ಲ ಮುಂದ್ಗಡೆ ಮಂಟಪದಲ್ಲಿ ತೋರಿಸಿದ್ದಾರೆ. ಸಪ್ತಋಷಿಗಳು ದೇವತೆಗಳೆಲ್ಲ ಕೋಟಿನ್ಯ ಋಷಿಗಳು ಪುನಃ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಸಪ್ತಋಷಿಗಳು ದೇವತೆಗಳೆಲ್ಲ ಒಂದು ಸೇರಿ ಕೂಡಿದ್ದಕ್ಕೆ ಕೂಟಾದ್ರಿ ಅಂತ ಇವ್ರಿಗೆ ನಾಮಧೇಯ. ಕುರುಡುಮಲೆ ಅಂತ ಇದ್ದಿಲ್ಲ ಮೊದಲು, ಕೂಟಾದ್ರಿ. ಅದ್ರಿ ಬೆಟ್ಟ, ಅದ್ರಿ ಅಂದ್ರೆ ಬೆಟ್ಟ. ಕೂಟಾದ್ರಿ, ಕೂಟಾದ್ರಿ ಕ್ಷೇತ್ರ, ಕೂಡು ಮಲೆ. ಅಂದ್ರೆ ಎಲ್ಲ ದೇವಸ್ಥಾನಗಳೆಲ್ಲ ಎಲ್ಲ ಅಷ್ಟೋನು ಮಲೆ ಅಂದ್ರೆ ಬೆಟ್ಟ, ಮಲೆ ಅಂತ ನಾಮಧೇಯ ಮಾಡಿ ಕೂಡು ಋಷಿಗಳು ದೇವತೆಗಳು ಒಂದು ಸೇರಿದಾಗಿಲ್ಲ ಕೂಡು ಮಲೆ ಅಂತ ಪದ ಅಂತ ಆಡಭಾಷೆಯಿಂದ ಈಗ ಕುರುಡು ಮಲೆ ಅಂತ ಆಗೋಗಿದೆ. ಅಷ್ಟ ಸಾನ್ನಿಧ್ಯತೆ ಗಣಪತಿ. ಏನೇ ಒಂದ್ಸಲ ಪ್ರಾರ್ಥನೆ ಮಾಡ್ಕೊಂಡ್ರು ಕೂಡ ವಿಶೇಷ ಪೂಜೆ. ನಾಳೆ ರಥಸಪ್ತಮಿ ಬೆಟ್ಟ ಪ್ರಕಾರ ನಾವು ವಂಶ ಪಾರಂಪರೆ 17 ತಲೆಮಾರಿಂದ ವಂಶ ಪಾರಂಪರೆ ಮಾಡ್ತಾ ಇದೀವಿ. ಕೌಂಡಿನ್ಯ ಋಷಿಗಳು ಶಿಷ್ಯರು ನಮ್ಮ ತಾತ ಆಗಿದ್ರು. ಎದುರುಗಡೆ ಚಿಕ್ಕದಾಗಿ ಜೀವ ಸಮಾಧಿ ಆಗಿದ್ದಾರೆ, ಯತಿಗಳಾಗಿದ್ದವು. ಪ್ರತಿ ಪಿತೃಪಕ್ಷ ಯತಿ ದ್ವಾದಶಿ ದಿನ ಅವ್ರ ಯತಿ ಆರಾಧನೆ ಅಂತ ಮಾಡ್ತೀವಿ. ಸುಮ್ಮನೆ ವಂಶಸ್ಥರ 200-300 ಜನ ಸೇರ್ತೀವಿ.
ಯತಿ ಆರಾಧನೆ ಅಂತ ಮಾಡ್ತೀವಿ. 17 ತಲೆಮಾರಿಂದ ನಾವು ಪೂಜಾ ಕೈಂಕರ್ಯಗಳು ಈ ವಂಶ ಪಾರಂಪರೆಯಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ಪ್ರಧಾನವಾಗಿ ನಾವು 4-5 ಜನ ಪ್ರಧಾನವಾಗಿದ್ದೀವಿ. ಇಷ್ಟಿಷ್ಟು ತಿಂಗಳು ವರದಿಗಳು ಸರ್ದಿಗಳಿದೆ, ಅವ ಇಷ್ಟಿಷ್ಟು ತಿಂಗಳು ಒಬ್ಬೊಬ್ಬರನ್ನು ಮಾಡ್ಕೊಂಡು ಹೋಗ್ತಾ ಇದೀವಿ. ಅದಾದ್ಮೇಲೆ ಓದಿದಲ್ಲ ಶೃಂಗೇರಿ ಶಂಕರ ಮಠ ಅಧ್ಯಯನ ಆದ್ಮೇಲೆ ಬೆಂಗಳೂರಲ್ಲಿ ಪುರೋಹಿತ್ಯ ಈ ತರ ನಡೀತಾ ಇದೆ. ತುಂಬಾ ಸಂತೋಷ. ನಿನ್ನೆ ಬಂದ್ ಹೇಳಿ ತುಂಬಾ ಖುಷಿ ಆಯ್ತು. ಇದಾರೋ ವಂಶಸ್ಥರು ಇದಾರ ಬರ್ತಾರೆ, ನಮ್ಗೆ ತುಂಬಾ ಅದ್ಭುತವಾಗಿ ಕರೆಕ್ಟ್ 1 ವರ್ಷ ಹಿಂದೆ ಗುರುಗಳು ನಮ್ಮ ಮನೆಗೆ ಪಾಠ ಪೂಜೆ ಬಂದಿದ್ರು. ಇಲ್ಲಿ ಬಂದಿದ್ರು, ಶೃಂಗೇರಿ ಗುರುಗಳು ಬಂದಿದ್ರು. ಇಲ್ಲಿ ಶೃಂಗೇರಿ ಗುರುಗಳು ಬಂದು ಗಣಪತಿಗೆ ಪೂಜೆ ಸಲ್ಲಿಸಿ ನಾವು ಇಲ್ಲಿ ಪ್ರತ್ಯಕ್ಷವಾಗಿ ಪಾದ ಪೂಜೆ ಮಾಡಿ ಪ್ರತ್ಯಕ್ಷವಾಗಿ ಪಾದ ಪೂಜೆ ಮಾಡಿದ್ವಿ. ಅವರು ಒಂದು ಗುರುಗಳು ಕೂಡ ಸ್ವಪ್ನದಲ್ಲಿ ಗಣಪತಿ ಬಂದಿದ್ದಾರೆ. ಅವ್ರ ಈ ಕಡೆ ಶ್ರೀನಿವಾಸಪುರಕ್ಕೆ ವಿಜಯ ಯಾತ್ರೆ ಬಂದಾಗ ಶ್ರೀನಿವಾಸಪುರದಲ್ಲಿ ಶಂಕರಮಠ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದು. ಅವರು ಬಂದಾಗ ಇಲ್ಲಿ ಬಂದು ಗಣಪತಿಗೆ ಪೂಜೆ ಪ್ರತ್ಯಕ್ಷವಾಗಿ ಪಾದ ಪೂಜೆ ಮಾಡಿಸಿ ನಂದು ಒಂದೇ ಪ್ರಾರ್ಥನೆ, ಸರ್ವೇ ಸುಜನ ಸುಖಿನೋ ಭವಂತು. ಖಂಡಿತ ಸರ್ವೇ ಜನ ಖಂಡಿತ ಅದು ಇದ್ರೇನೆ ಎಲ್ಲಾನು ಅನುಕೂಲ. ಯಾರು ಸನಾತನ ನಡೀತಾರೆ ಅವ್ರು ಚೆನ್ನಾಗಿರ್ಬೇಕು. ಖಂಡಿತ ಯಾರು ನಡೀತಾ ಇಲ್ಲ ಅವ್ರು ನಡೀಲಿ, ದಾರಿಯಲ್ಲಿ ನಡೀಲಿ. ಅವಾಗ ದೇವರವರಿಗೆ ಅನುಕೂಲ ನೆಮ್ಮದಿ ಎಲ್ಲ ಕೊಡ್ತಾರೆ. ಖಂಡಿತ ನಮ್ ದೇಶ ನಮ್ ಧರ್ಮ ಚೆನ್ನಾಗಿರ್ಬೇಕು. ತುಂಬಾ ಒಳ್ಳೆ ತುಂಬಾ ಸಂತೋಷ ಆಗ್ತದೆ. ತಮ್ದು 18ನೇ ತಲೆಮಾರಿಂದ ನಾನು 19ನೇ ತಲೆಮಾರು. ಹೌದು ಹೌದು, ಆ ಒಂದು ವಂಶ ಪಾರಂಪರೆ ಹಂಗೆ ಬರ್ತಾ ಇದೆ. ತುಂಬಾ ಒಳ್ಳೇದು, ಕಂಟಿನ್ಯೂ ಮಾಡ್ರಿ. ಒಳ್ಳೆಯದಾಗಿ ವರಾಹ, ಸ್ಥೂಲ, ಸೂರ್ಯ, ಚಂದ್ರ. ಮೊದಲು ಬೈಲಲ್ಲಿ ವಿಘ್ನೇಶನ್ ಬೈನಲ್ಲಿದ್ದಕ್ಕೆ